ನಮಸ್ಕಾರ. ಇವತ್ತಿನ ಬೆಳಗಿನ ಜಾವ ನಮ್ಮ ಎಲ್ಲರ ನೆಚ್ಚಿನ MLA ಅವರಾದ ಮತ್ತು ಮಿನಿಸ್ಟರ್ ಆದ ಮಿಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಅವ್ರ ತಮ್ಮನವರಾದ MLC ಚಂದ್ರರಾಜ್ ಹಟ್ಟಿಯವರು ಬೆಂಗಳೂರಿಂದ ಬೆಳಗಾವಿಗೆ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಕಾರ್ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಇಬ್ಬರಿಗೂ ಸ್ವಲ್ಪ ಗಾಯಗಳಾದವು. ಆ ಕಾರ್ನಲ್ಲಿ 4 ಜನ ಇದ್ದರು. ಒಬ್ಬರು ಗನ್ಮ್ಯಾನ್ ಮತ್ತು ಒಬ್ಬರು ಡ್ರೈವರು ಇದ್ದರು. ಅವರು 4 ಜನ ಹಾಸ್ಪಿಟಲ್ ಬೆಳಗ್ಗೆ 6 ಗಂಟೆಗೆ ಬಂದಾಗ ಮೇಡಮ್ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿತ್ತು. ಮೇಡಮ್ಗೆ ಬೆನ್ನು ಮತ್ತು ಕುತ್ತಿಗೆಗೆ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ಗೆ ಫಸ್ಟ್ ಏಡ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಆಮೇಲೆ MRI ಮಾಡಿದ್ವಿ. MRI ಒಳಗೆ L1 ಮತ್ತು L4 ಅಂಥೇಳಿ ಬೆನ್ನು ಹುಡಿಯಲ್ಲಿ 2 ಎಲುಬುಗಳು ಇರ್ತಾವೆ. ಅವೆರಡೂ ಎಲುಬುಗಳು ಫ್ರ್ಯಾಕ್ಚರ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪೇನ್ ಹೆಚ್ಚಾಗಿದೆ. ಅದಕ್ಕೆ ಮೇಡಮ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಮೇಡಮ್ ಇಸ್ ರೆಸ್ಪಾಂಡೆಡ್ ವೆರಿ ವೆಲ್. ಬಂದಾಗ ಸ್ವಲ್ಪ ಕಾಲಿನಲ್ಲಿ ವೀಕ್ನೆಸ್ ಇತ್ತು, ಬಟ್ ಈಗೆಲ್ಲ ರಿಕವರಿ ಆಗಿದೆ. ಈಗ ಜಸ್ಟ್ ಚೆಕ್ ಮಾಡಿ ಬಂದೆ. ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಟ್ರೀಟ್ಮೆಂಟ್ಗೆ. ಮತ್ತು ಚಂದ್ರರಾಜ್ ಅವರಿಗೆ ತಲೆಗೆ ಪೆಟ್ಟಾಗಿತ್ತು, CT ಸ್ಕ್ಯಾನ್ ಮಾಡಿದ್ದೀವಿ. ಸ್ವಲ್ಪ ಮೈಲ್ಡ್ ಬೇನೆ ಎಡೆಮಾ ಇದ್ದಿದ್ದರಿಂದ ಅವರಿಗೂ ರೆಸ್ಟ್ ಹೇಳಿದ್ವಿ. ಅವ್ರಿಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಒಬ್ಬರು ಡ್ರೈವರು ಮತ್ತು ಒಬ್ಬರು ಗನ್ಮ್ಯಾನ್ ಬಂದಿದ್ದರು. ಆ ಡ್ರೈವರಿಗೆ ಥಂಬಿಗೆ ಹೆಚ್ಚಿಗೆ ಪೆಟ್ಟಾಗಿತ್ತು. ಯಾಕಂದ್ರೆ ಏರ್ ಬ್ಯಾಗ್ ಓಪನ್ ಆಗಿದ್ದಕ್ಕೆ ಬ್ಲಾಸ್ಟ್ ಆಗಿದ್ದಕ್ಕೆ ಅದು ಥಂಬ್ ಇಂಜುರಿ ಆಗೈತಿ. ಅದನ್ನು ಬಿಟ್ಟರೆ ಮತ್ತೇನು ಫೀವರ್ ಇಂಜುರೀಸ್ ಅವ್ರಿಗೂ ಇಲ್ಲ. ಗನ್ಮ್ಯಾನ್ ಅವ್ರಿಗೂ ಸ್ವಲ್ಪ ಮೈಲ್ಡ್ ಶೋಲ್ಡ್ರಿಗೆ ಮತ್ತು ಎದೆಗೆ ಪೆಟ್ಟಾಗೈತಿ, ಬಟ್ ಅವರು ಆರಾಮದಾರ. 4 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ. ಅದಕ್ಕೆ ಅವರು ಚೇತರಿಸ್ಕೊತಾ ಇದ್ದಾರೆ. ಅದಕ್ಕೆ ಜನರು ಪ್ಯಾನಿಕ್ ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ತಿಳಿಸ್ಬೇಕಂತ ಹೇಳಿ ಇವತ್ತು ನಾನು ತಮ್ಮ ಕಡೆ ಬಂದಿದ್ದೀನಿ. ಮೇಡಮ್ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಮತ್ತು ಏನು ಇತ್ತಂದ್ರೂ ನಾಳೆ ಬೆಳಗ್ಗೆ ಮತ್ತೆ ಅವ್ರ ಬಗ್ಗೆ ಸ್ಟೇಟಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಈಗ ಅವರಿಬ್ಬರು ಡ್ರೈವರ್ಸ್ ಮತ್ತು ಗನ್ಮ್ಯಾನ್ಸ್ ಮನೆಗೆ ಹೋಗಿದ್ದಾರೆ. ಚಂದ್ರರಾಜ್ ಅವರು ಇವತ್ತು ಹೋಗ್ತಾರೆ ಸಂಜೆಗೆ. ಆಮೇಲೆ ಮೇಡಮ್ ಅವ್ರಿಗೆ ಮೋಸ್ಟ್ಲಿ ಇನ್ನೊಂದು 2 ದಿವಸ ಇರಬೇಕಾಗ್ತದೆ. ಸ್ವಲ್ಪ ಪೇನ್ ರಿಲೀಫ್ ಆದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ ನಾನು ಕಳಿಸ್ಕೊಡ್ತೀನಿ. ಇಲ್ರಿ ಏನು ಅವಶ್ಯಕತೆ ಇಲ್ಲ. ಮೇಡಮ್ ಹೊಟ್ಟೆ ಗಂಜಿ ತೊಗೋತಾ ಇದ್ದಾರೆ. ಮತ್ತು ಬೇರೆ ಕಡೆ ಶಿಫ್ಟ್ ಮಾಡೋದು ಅವಶ್ಯಕತೆ ಏನಿಲ್ಲ. ನಮ್ಮ ಕಡೆ ನ್ಯೂರೋ ಸರ್ಜನ್, ಫಿಸಿಷಿಯನ್, ಆರ್ಥೋಪೆಡಿಷನ್ ಎಲ್ಲರೂ ಇರೋದ್ರಿಂದ ಈ ಟ್ರೀಟ್ಮೆಂಟ್ ನಾವು ಇಲ್ಲೇ ಮಾಡ್ತೀವಿ. ಬೇರೆ ಕಡೆ ಇಲ್ಲ, ಶಿಫ್ಟ್ ಮಾಡೋ ವಿಚಾರ ಅಂತೂ ಏನಿಲ್ಲ. ನಮಸ್ಕಾರ. ಇವತ್ತಿನ ಬೆಳಗಿನ ಜಾವ ನಮ್ಮ ಎಲ್ಲರ ನೆಚ್ಚಿನ MLA ಅವರಾದ ಮತ್ತು ಮಿನಿಸ್ಟರ್ ಆದ ಮಿಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಅವ್ರ ತಮ್ಮನವರಾದ MLC ಚಂದ್ರರಾಜ್ ಹಟ್ಟಿಯವರು ಬೆಂಗಳೂರಿಂದ ಬೆಳಗಾವಿಗೆ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಕಾರ್ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಇಬ್ಬರಿಗೂ ಸ್ವಲ್ಪ ಗಾಯಗಳಾದವು. ಆ ಕಾರ್ನಲ್ಲಿ 4 ಜನ ಇದ್ದರು. ಒಬ್ಬರು ಗನ್ಮ್ಯಾನ್ ಮತ್ತು ಒಬ್ಬರು ಡ್ರೈವರು ಇದ್ದರು. ಅವರು 4 ಜನ ಹಾಸ್ಪಿಟಲ್ ಬೆಳಗ್ಗೆ 6 ಗಂಟೆಗೆ ಬಂದಾಗ ಮೇಡಮ್ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿತ್ತು. ಮೇಡಮ್ಗೆ ಬೆನ್ನು ಮತ್ತು ಕುತ್ತಿಗೆಗೆ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ಗೆ ಫಸ್ಟ್ ಏಡ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಆಮೇಲೆ MRI ಮಾಡಿದ್ವಿ. MRI ಒಳಗೆ L1 ಮತ್ತು L4 ಅಂಥೇಳಿ ಬೆನ್ನು ಹುಡಿಯಲ್ಲಿ 2 ಎಲುಬುಗಳು ಇರ್ತಾವೆ. ಅವೆರಡೂ ಎಲುಬುಗಳು ಫ್ರ್ಯಾಕ್ಚರ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪೇನ್ ಹೆಚ್ಚಾಗಿದೆ. ಅದಕ್ಕೆ ಮೇಡಮ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಮೇಡಮ್ ಇಸ್ ರೆಸ್ಪಾಂಡೆಡ್ ವೆರಿ ವೆಲ್. ಬಂದಾಗ ಸ್ವಲ್ಪ ಕಾಲಿನಲ್ಲಿ ವೀಕ್ನೆಸ್ ಇತ್ತು, ಬಟ್ ಈಗೆಲ್ಲ ರಿಕವರಿ ಆಗಿದೆ. ಈಗ ಜಸ್ಟ್ ಚೆಕ್ ಮಾಡಿ ಬಂದೆ. ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಟ್ರೀಟ್ಮೆಂಟ್ಗೆ. ಮತ್ತು ಚಂದ್ರರಾಜ್ ಅವರಿಗೆ ತಲೆಗೆ ಪೆಟ್ಟಾಗಿತ್ತು, CT ಸ್ಕ್ಯಾನ್ ಮಾಡಿದ್ದೀವಿ. ಸ್ವಲ್ಪ ಮೈಲ್ಡ್ ಬೇನೆ ಎಡೆಮಾ ಇದ್ದಿದ್ದರಿಂದ ಅವರಿಗೂ ರೆಸ್ಟ್ ಹೇಳಿದ್ವಿ. ಅವ್ರಿಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಒಬ್ಬರು ಡ್ರೈವರು ಮತ್ತು ಒಬ್ಬರು ಗನ್ಮ್ಯಾನ್ ಬಂದಿದ್ದರು. ಆ ಡ್ರೈವರಿಗೆ ಥಂಬಿಗೆ ಹೆಚ್ಚಿಗೆ ಪೆಟ್ಟಾಗಿತ್ತು. ಯಾಕಂದ್ರೆ ಏರ್ ಬ್ಯಾಗ್ ಓಪನ್ ಆಗಿದ್ದಕ್ಕೆ ಬ್ಲಾಸ್ಟ್ ಆಗಿದ್ದಕ್ಕೆ ಅದು ಥಂಬ್ ಇಂಜುರಿ ಆಗೈತಿ. ಅದನ್ನು ಬಿಟ್ಟರೆ ಮತ್ತೇನು ಫೀವರ್ ಇಂಜುರೀಸ್ ಅವ್ರಿಗೂ ಇಲ್ಲ. ಗನ್ಮ್ಯಾನ್ ಅವ್ರಿಗೂ ಸ್ವಲ್ಪ ಮೈಲ್ಡ್ ಶೋಲ್ಡ್ರಿಗೆ ಮತ್ತು ಎದೆಗೆ ಪೆಟ್ಟಾಗೈತಿ, ಬಟ್ ಅವರು ಆರಾಮದಾರ. 4 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ. ಅದಕ್ಕೆ ಅವರು ಚೇತರಿಸ್ಕೊತಾ ಇದ್ದಾರೆ. ಅದಕ್ಕೆ ಜನರು ಪ್ಯಾನಿಕ್ ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ತಿಳಿಸ್ಬೇಕಂತ ಹೇಳಿ ಇವತ್ತು ನಾನು ತಮ್ಮ ಕಡೆ ಬಂದಿದ್ದೀನಿ. ಮೇಡಮ್ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಮತ್ತು ಏನು ಇತ್ತಂದ್ರೂ ನಾಳೆ ಬೆಳಗ್ಗೆ ಮತ್ತೆ ಅವ್ರ ಬಗ್ಗೆ ಸ್ಟೇಟಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಈಗ ಅವರಿಬ್ಬರು ಡ್ರೈವರ್ಸ್ ಮತ್ತು ಗನ್ಮ್ಯಾನ್ಸ್ ಮನೆಗೆ ಹೋಗಿದ್ದಾರೆ. ಚಂದ್ರರಾಜ್ ಅವರು ಇವತ್ತು ಹೋಗ್ತಾರೆ ಸಂಜೆಗೆ. ಆಮೇಲೆ ಮೇಡಮ್ ಅವ್ರಿಗೆ ಮೋಸ್ಟ್ಲಿ ಇನ್ನೊಂದು 2 ದಿವಸ ಇರಬೇಕಾಗ್ತದೆ. ಸ್ವಲ್ಪ ಪೇನ್ ರಿಲೀಫ್ ಆದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ ನಾನು ಕಳಿಸ್ಕೊಡ್ತೀನಿ. ಇಲ್ರಿ ಏನು ಅವಶ್ಯಕತೆ ಇಲ್ಲ. ಮೇಡಮ್ ಹೊಟ್ಟೆ ಗಂಜಿ ತೊಗೋತಾ ಇದ್ದಾರೆ. ಮತ್ತು ಬೇರೆ ಕಡೆ ಶಿಫ್ಟ್ ಮಾಡೋದು ಅವಶ್ಯಕತೆ ಏನಿಲ್ಲ. ನಮ್ಮ ಕಡೆ ನ್ಯೂರೋ ಸರ್ಜನ್, ಫಿಸಿಷಿಯನ್, ಆರ್ಥೋಪೆಡಿಷನ್ ಎಲ್ಲರೂ ಇರೋದ್ರಿಂದ ಈ ಟ್ರೀಟ್ಮೆಂಟ್ ನಾವು ಇಲ್ಲೇ ಮಾಡ್ತೀವಿ. ಬೇರೆ ಕಡೆ ಇಲ್ಲ, ಶಿಫ್ಟ್ ಮಾಡೋ ವಿಚಾರ ಅಂತೂ ಏನಿಲ್ಲ. ನಮಸ್ಕಾರ. ಇವತ್ತಿನ ಬೆಳಗಿನ ಜಾವ ನಮ್ಮ ಎಲ್ಲರ ನೆಚ್ಚಿನ MLA ಅವರಾದ ಮತ್ತು ಮಿನಿಸ್ಟರ್ ಆದ ಮಿಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಅವ್ರ ತಮ್ಮನವರಾದ MLC ಚಂದ್ರರಾಜ್ ಹಟ್ಟಿಯವರು ಬೆಂಗಳೂರಿಂದ ಬೆಳಗಾವಿಗೆ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಕಾರ್ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಇಬ್ಬರಿಗೂ ಸ್ವಲ್ಪ ಗಾಯಗಳಾದವು. ಆ ಕಾರ್ನಲ್ಲಿ 4 ಜನ ಇದ್ದರು. ಒಬ್ಬರು ಗನ್ಮ್ಯಾನ್ ಮತ್ತು ಒಬ್ಬರು ಡ್ರೈವರು ಇದ್ದರು. ಅವರು 4 ಜನ ಹಾಸ್ಪಿಟಲ್ ಬೆಳಗ್ಗೆ 6 ಗಂಟೆಗೆ ಬಂದಾಗ ಮೇಡಮ್ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿತ್ತು. ಮೇಡಮ್ಗೆ ಬೆನ್ನು ಮತ್ತು ಕುತ್ತಿಗೆಗೆ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ಗೆ ಫಸ್ಟ್ ಏಡ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಆಮೇಲೆ MRI ಮಾಡಿದ್ವಿ.
ಎಮ್ ಆರ್ ಐ ಒಳಗೆ L1 ಮತ್ತು L4 ಅಂತ ಹೇಳಿ ಬೆನ್ನ ಹುಡಿಯಲ್ಲಿ 2 ಎಲುಬುಗಳು ಇರ್ತಾವೆ. ಅವೆರಡೂ ಎಲುಬುಗಳು ಫ್ರ್ಯಾಕ್ಚರ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪೇನ್ ಹೆಚ್ಚಾಗಿದೆ. ಅದಕ್ಕೆ ಮೇಡಮ್ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಮೇಡಮ್ ಇದು ರೆಸ್ಪಾಂಡೆಡ್ ವೆರಿ ವೆಲ್. ಬಂದಾಗ ಸ್ವಲ್ಪ ಕಾಲಿನಲ್ಲಿ ವೀಕ್ನೆಸ್ ಇತ್ತು, ಬಟ್ ಈಗೆಲ್ಲ ರಿಕವರಿ ಆಗಿದೆ. ಈಗ ಜಸ್ಟ್ ಚೆಕ್ ಮಾಡಿ ಬಂದೆ. ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಟ್ರೀಟ್ಮೆಂಟ್ಗೆ. ಮತ್ತು ಚಂದ್ರರಾಜು ಅವರಿಗೆ ತಲೆಗೆ ಪೆಟ್ಟಾಗಿತ್ತು, CT ಸ್ಕ್ಯಾನ್ ಮಾಡಿದ್ವಿ. ಸ್ವಲ್ಪ ಮೈಲ್ಡ್ ಬೇನೆ ಎಡೆಮಾ ಇದ್ದಿದ್ದರಿಂದ ಅವರಿಗೂ ರೆಸ್ಟ್ ಹೇಳಿದ್ವಿ, ಅವ್ರಿಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಒಬ್ಬರು ಡ್ರೈವರು ಮತ್ತು ಒಬ್ಬರು ಗನ್ಮ್ಯಾನ್ ಬಂದಿದ್ದರು. ಆ ಡ್ರೈವರಿಗೆ ಥಂಬಿಗೆ ಹೆಚ್ಚಿಗೆ ಪೆಟ್ಟಾಗಿತ್ತು. ಯಾಕಂದ್ರೆ ಏರ್ ಬ್ಯಾಗ್ ಓಪನ್ ಆಗಿದ್ದಕ್ಕೆ, ಬ್ಲಾಸ್ಟ್ ಆಗಿದ್ದಕ್ಕೆ ಅದು ಥಂಬ್ ಇಂಜುರಿ ಆಗೈತಿ. ಅದನ್ನು ಬಿಟ್ಟರೆ ಮತ್ತೇನು ಸೀವಿಯರ್ ಇಂಜುರೀಸ್ ಅವ್ರಿಗೂ ಇಲ್ಲ. ಗನ್ಮ್ಯಾನ್ ಅವ್ರಿಗೂ ಸ್ವಲ್ಪ ಮೈಲ್ಡ್ ಶೋಲ್ಡ್ರಿಗೆ ಮತ್ತು ಎದೆಗೆ ಪೆಟ್ಟಾಗೈತಿ, ಬಟ್ ಅವರು ಆರಾಮದಾರೆ. 4 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ. ಅದಕ್ಕೆ ಅವರು ಚೇತರಿಸ್ಕೊತಾ ಇದ್ದಾರೆ. ಅದಕ್ಕೆ ಜನರು ಪ್ಯಾನಿಕ್ ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ತಿಳಿಸ್ಬೇಕಂತ ಹೇಳಿ ಇವತ್ತು ನಾನು ತಮ್ಮ ಕಡೆ ಬಂದಿದ್ದೀನಿ. ಮೇಡಮ್ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಮತ್ತು ಏನು ಇತ್ತಂದ್ರೂ ನಾಳೆ ಬೆಳಗ್ಗೆ ಮತ್ತೆ ಅವ್ರ ಬಗ್ಗೆ ಸ್ಟೇಟಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಈಗ ಅವರಿಬ್ಬರು ಡ್ರೈವರ್ಸ್ ಮತ್ತು ಗನ್ಮ್ಯಾನ್ಸ್ ಮನೆಗೆ ಹೋಗಿದ್ದಾರೆ. ಚಂದ್ರರಾಜರು ಇವತ್ತು ಹೋಗ್ತಾರೆ ಸಂಜೆಗೆ. ಆಮೇಲೆ ಮೇಡಮ್ ಅವ್ರಿಗೆ ಮೋಸ್ಟ್ಲಿ ಇನ್ನೊಂದು 2 ದಿವಸ ಇರಬೇಕಾಗ್ತದೆ. ಸ್ವಲ್ಪ ಪೇನ್ ರಿಲೀಫ್ ಆದಮೇಲೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ ನಾನು ಕಳಿಸ್ಕೊಡ್ತೀನಿ. ಇಲ್ಲ ಏನು ಅವಶ್ಯಕತೆ ಇಲ್ಲ. ಮೇಡಮ್ ಹೊಟ್ಟೆಗೆ ಗಂಜಿ ತಗೋತಾ ಇದ್ದಾರೆ. ಮತ್ತು ಬೇರೆ ಕಡೆ ಶಿಫ್ಟ್ ಮಾಡೋದು ಅವಶ್ಯಕತೆ ಏನಿಲ್ಲ. ನಮ್ಮ ಕಡೆ ನ್ಯೂರೋ ಸರ್ಜನ್, ಫಿಸಿಷಿಯನ್, ಆರ್ಥೋಪೆಡಿಷನ್ ಎಲ್ಲರೂ ಇರೋದ್ರಿಂದ ಈ ಟ್ರೀಟ್ಮೆಂಟ್ ನಾವು ಇಲ್ಲೇ ಮಾಡ್ತೀವಿ. ಬೇರೆ ಕಡೆ ಇಲ್ಲ, ಶಿಫ್ಟ್ ಮಾಡೋ ವಿಚಾರ ಅಂತೂ ಏನಿಲ್ಲ. ನಮಸ್ಕಾರ. ಇವತ್ತಿನ ಬೆಳಗಿನ ಜಾವ ನಮ್ಮ ನೆಚ್ಚಿನ MLA ಅವರಾದ ಮತ್ತು ಮಿನಿಸ್ಟರ್ ಆದ Mrs. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಅವ್ರ ತಮ್ಮನವರಾದ MLC ಚಂದ್ರರಾಜ್ ಹಟ್ಟಿಯವರು ಬೆಂಗಳೂರಿಂದ ಬೆಳಗಾವಿಗೆ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಕಾರ್ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಇಬ್ಬರಿಗೂ ಸ್ವಲ್ಪ ಗಾಯಗಳಾದವು. ಆ ಕಾರ್ನಲ್ಲಿ 4 ಜನ ಇದ್ದರು. ಒಬ್ಬರು ಗನ್ಮ್ಯಾನ್ ಮತ್ತು ಒಬ್ಬರು ಡ್ರೈವರು ಇದ್ದರು. ಅವರು 4 ಜನಕ್ಕೆ ಹಾಸ್ಪಿಟಲ್ ಬೆಳಗ್ಗೆ 6 ಗಂಟೆಗೆ ಬಂದರು. ಬಂದಾಗ ಮೇಡಮ್ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿತ್ತು. ಮೇಡಮ್ಗೆ ಬೆನ್ನು ಮತ್ತು ಕುತ್ತಿಗೆಗೆ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ಗೆ ಫಸ್ಟ್ ಏಡ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಆಮೇಲೆ MRI ಮಾಡಿದ್ವಿ. MRI ಒಳಗೆ L1 ಮತ್ತು L4 ಅಂತ ಹೇಳಿ ಬೆನ್ನ ಹುಡಿಯಲ್ಲಿ 2 ಎಲುಬುಗಳು ಇರ್ತಾವೆ. ಅವೆರಡೂ ಎಲುಬುಗಳು ಫ್ರ್ಯಾಕ್ಚರ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪೇನ್ ಹೆಚ್ಚಾಗಿದೆ. ಅದಕ್ಕೆ ಮೇಡಮ್ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಮೇಡಮ್ ಇದು ರೆಸ್ಪಾಂಡೆಡ್ ವೆರಿ ವೆಲ್. ಬಂದಾಗ ಸ್ವಲ್ಪ ಕಾಲಿನಲ್ಲಿ ವೀಕ್ನೆಸ್ ಇತ್ತು, ಬಟ್ ಈಗೆಲ್ಲ ರಿಕವರಿ ಆಗಿದೆ. ಈಗ ಜಸ್ಟ್ ಚೆಕ್ ಮಾಡಿ ಬಂದೆ. ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಟ್ರೀಟ್ಮೆಂಟ್ಗೆ. ಮತ್ತು ಚಂದ್ರರಾಜು ಅವರಿಗೆ ತಲೆಗೆ ಪೆಟ್ಟಾಗಿತ್ತು, CT ಸ್ಕ್ಯಾನ್ ಮಾಡಿದ್ವಿ. ಸ್ವಲ್ಪ ಮೈಲ್ಡ್ ಬೇನೆ ಎಡೆಮಾ ಇದ್ದಿದ್ದರಿಂದ ಅವರಿಗೂ ರೆಸ್ಟ್ ಹೇಳಿದ್ವಿ, ಅವ್ರಿಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಒಬ್ಬರು ಡ್ರೈವರು ಮತ್ತು ಒಬ್ಬರು ಗನ್ಮ್ಯಾನ್ ಬಂದಿದ್ದರು. ಆ ಡ್ರೈವರಿಗೆ ಥಂಬಿಗೆ ಹೆಚ್ಚಿಗೆ ಪೆಟ್ಟಾಗಿತ್ತು. ಯಾಕಂದ್ರೆ ಏರ್ ಬ್ಯಾಗ್ ಓಪನ್ ಆಗಿದ್ದಕ್ಕೆ, ಬ್ಲಾಸ್ಟ್ ಆಗಿದ್ದಕ್ಕೆ ಅದು ಥಂಬ್ ಇಂಜುರಿ ಆಗೈತಿ. ಅದನ್ನು ಬಿಟ್ಟರೆ ಮತ್ತೇನು ಸೀವಿಯರ್ ಇಂಜುರೀಸ್ ಅವ್ರಿಗೂ ಇಲ್ಲ. ಗನ್ಮ್ಯಾನ್ ಅವ್ರಿಗೂ ಸ್ವಲ್ಪ ಮೈಲ್ಡ್ ಶೋಲ್ಡ್ರಿಗೆ ಮತ್ತು ಎದೆಗೆ ಪೆಟ್ಟಾಗೈತಿ, ಬಟ್ ಅವರು ಆರಾಮದಾರೆ. 4 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ. ಅದಕ್ಕೆ ಅವರು ಚೇತರಿಸ್ಕೊತಾ ಇದ್ದಾರೆ. ಅದಕ್ಕೆ ಜನರು ಪ್ಯಾನಿಕ್ ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ತಿಳಿಸ್ಬೇಕಂತ ಹೇಳಿ ಇವತ್ತು ನಾನು ತಮ್ಮ ಕಡೆ ಬಂದಿದ್ದೀನಿ. ಮೇಡಮ್ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಮತ್ತು ಏನು ಇತ್ತಂದ್ರೂ ನಾಳೆ ಬೆಳಗ್ಗೆ ಮತ್ತೆ ಅವ್ರ ಬಗ್ಗೆ ಸ್ಟೇಟಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಈಗ ಅವರಿಬ್ಬರು ಡ್ರೈವರ್ಸ್ ಮತ್ತು ಗನ್ಮ್ಯಾನ್ಸ್ ಮನೆಗೆ ಹೋಗಿದ್ದಾರೆ. ಚಂದ್ರರಾಜರು ಇವತ್ತು ಹೋಗ್ತಾರೆ ಸಂಜೆಗೆ. ಆಮೇಲೆ ಮೇಡಮ್ ಅವ್ರಿಗೆ ಮೋಸ್ಟ್ಲಿ ಇನ್ನೊಂದು 2 ದಿವಸ ಇರಬೇಕಾಗ್ತದೆ. ಸ್ವಲ್ಪ ಪೇನ್ ರಿಲೀಫ್ ಆದಮೇಲೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ ನಾನು ಕಳಿಸ್ಕೊಡ್ತೀನಿ. ಇಲ್ಲ ಏನು ಅವಶ್ಯಕತೆ ಇಲ್ಲ. ಮೇಡಮ್ ಹೊಟ್ಟೆಗೆ ಗಂಜಿ ತಗೋತಾ ಇದ್ದಾರೆ. ಮತ್ತು ಬೇರೆ ಕಡೆ ಶಿಫ್ಟ್ ಮಾಡೋದು ಅವಶ್ಯಕತೆ ಏನಿಲ್ಲ. ನಮ್ಮ ಕಡೆ ನ್ಯೂರೋ ಸರ್ಜನ್, ಫಿಸಿಷಿಯನ್, ಆರ್ಥೋಪೆಡಿಷನ್ ಎಲ್ಲರೂ ಇರೋದ್ರಿಂದ ಈ ಟ್ರೀಟ್ಮೆಂಟ್ ನಾವು ಇಲ್ಲೇ ಮಾಡ್ತೀವಿ. ಬೇರೆ ಕಡೆ ಇಲ್ಲ, ಶಿಫ್ಟ್ ಮಾಡೋ ವಿಚಾರ ಅಂತೂ ಏನಿಲ್ಲ.